ಈ ಚಾನಲ್ ಅಲ್ಲಿ ಮಾಡಿರೋ ರೋಸ್ಟ್ ಮತ್ತೆ ಅದರಲ್ಲಿ ಬಂದಿರೋ ಮಾತುಗಳು ಕೇವಲ ಕಾಲ್ಪನಿಕ ಮಾತ್ರ. ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ, ಯಾಕಂದ್ರೆ ನಾನು ನಿಮ್ ಲವರ್ ಅಲ್ಲ. ಈ ಕತೆ ಮುಖೇಶ್ ಅವರದ್ದು. ನನ್ನ ಹೆಸರು ಮುಖೇಶ್. ನಾನು 2 ವರ್ಷದಿಂದ ಲಿಂಗ ಬದಲಾವಣೆ ಮಾಡ್ಕೊಂಡು ರೀಲ್ಸ್ ಮಾಡ್ತಿದ್ದೆ. ಇತ್ತೀಚೆಗೆ ನಂಗೆ ಮದ್ವೆ ಮಾಡ್ಬಿಟ್ರು. ಮೋಸ್ಟ್ಲಿ ನಾನು ಇನ್ನು ಮುಂದೆ ಸಂಸಾರಕ್ಕೆ ಕೆಲ್ಸಕ್ಕೆ ಬರಲ್ಲ ಅನ್ಕೊಂತೀನಿ. ದುರಾದೃಷ್ಟವೆಂದರೆ ಮುಖೇಶ್ ಹೆಂಡತಿ ಪಕ್ಕದ ಮನೆಯವನ ಜೊತೆ ಓಡೋದ್ಲು. ಹಾಯ್, ನಾನು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಮಿಸ್ಟರ್ ಸೂರ್ಯ. ಗುರು, ಈ ಪ್ರಪಂಚದಲ್ಲಿ ಯಾರ್ ಕೆಲಸ ಅವರು ಮಾಡೋದ್ರಲ್ಲಿ ಬ್ಯುಸಿ ಇದ್ರೆ, ಇಲ್ಲಿ ಕೆಲವು ಅಂಕಲ್ಗಳು ಅವರವರ ಚೂಲ್ತನನ ಪ್ರದರ್ಶನ ಮಾಡೋದ್ರಲ್ಲಿ ಕಾರ್ಯನಿರತರಾಗಿದ್ದಾರೆ. ರಸ್ಕ್ ಮೇಲೆ ಒಂದು ಡೈಲಾಕು, ರಸ್ಕು ತಿನ್ನೋದಕ್ಕೆ ತುಂಬಾನೇ ರಿಸ್ಕು, ತಿಂದರ್ ಕುತ್ತಿಗೆ ಹಿಡ್ಕೊಂಡು ಇಸ್ಕು. ನಾನು ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ಈ ಅಂಕಲ್ ರಸ್ಕ್ ಮೆಲನ್ಗೆ ಬ್ರಾಂಡ್ ಅಂಬಾಸಿಡರ್ ಆಗಿರ್ಬೋದು ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಈ ವಯ್ಯ ಕಾಂಡಮ್ ಪ್ಯಾಕೆಟ್ ಮೇಲೆ ಬರ್ದಿರೋ ಬ್ರಾಂಡ್ ಹೆಸರು ನೋಡ್ಕೊಂಡು ಜಟ್ಕಾ ಹೊಡ್ಕೊಳ್ಳೋ ಗಿರಾಕಿ ಅಂತ. ರಸ್ಕು ಆಂಟಿನ್ ಪಟಾಸ ತುಂಬಾನೇ ರಿಸ್ಕು, ಚಾನ್ಸ್ ಸಿಕ್ಕಿದ್ರೆ ಹಿಡ್ಕೊಂಡು ಇಸ್ಕು. ಅಲ್ಕ ನನ್ ಮಗನೇ, ನಂಗೆ ತೆವಲತ್ತೈತೆ ಅಂತ ಒಂದು ಮಾತು ನನ್ನ ಹತ್ರ ಹೇಳಿದ್ರೆ ರಾಂಡೇರ್ನೋ ಮುಂಡೇನೋ ಸೆಟಪ್ ಮಾಡ್ಕೊಡ್ತಿದ್ದಲ್ಲೋ. ಅಲ್ಲ, ಚಿಕ್ಕ ಮಕ್ಳ ಡೈಪರ್ ಅಲ್ಲಿ ಕಿಸಾನ್ ಜಾಮ್ ಕದಿಯೋನ್ ತರ ಇದೆಯಾ? ನಿನ್ ಅಂಗಡಿಗೆ ಗಿರಾಕಿಗಳು ಬರೋದೇ ಕಮ್ಮಿ. ಅಂತದ್ರಲ್ಲಿ ಈ ವಿಡಿಯೋ ಏನಾದ್ರು ನಿನ್ ಅಕ್ಕ ಪಕ್ಕದಲ್ಲಿರೋ ಆಂಟಿಗಳು ನೋಡ್ಬಿಟ್ರೆ ನಿನ್ ಹಿಂದೆ ಕಾಣಿಸ್ತಿರೋ ಮಸಾಲಾ ಪೌಡರ್ಗಳನ್ನ ನಿನ್ ನವರಂಧ್ರಗಳಲ್ಲಿ ನುಗ್ಗಿಸ್ಬಿಡ್ತಾರೆ. ಆಮೇಲೆ ನಿನ್ ಪಾರ್ಟ್ ಟೈಮ್ ಕೆಲಸ ಮಾಡ್ತಿರೋ ನಿನ್ ತಮ್ಮನ್ನ ಪರ್ಮನೆಂಟ್ ಆಗಿ ಮಲಗಿಸ್ಬಿಡ್ತಾರೆ. ಇವಾಗ ಬ್ಯಾಟ್ರಿ ಇದೆ, ಬ್ಯಾಟ್ರಿ ಇಲ್ಲ. ನಿಮ್ಗೆ ಈ ವಿಡಿಯೋ ನೋಡಿ ಏನ್ ಅನಿಸ್ತೋ ಏನೋ ಗೊತ್ತಿಲ್ಲ, ನನ್ಗಂತೂ ಈ ವೈನ್ ಹೆಂಡತಿ ಇವನ್ ಮೇಲೆ ಕೋಪಕ್ಕೆ ತವರೂರ್ಗ್ ಹೋಗಿರ್ಬೇಕು. ಅದೇ ಖುಷಿಯಲ್ಲಿ ಅವಮ್ಮನ್ ಲಂಗಾನ ಎದೆ ತನಕ ಎಳ್ಕೊಂಡು ಎಂಜಾಯ್ ಮಾಡ್ತಾವನೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಕತೆ ಮುಖೇಶ್ ಅವರದ್ದು. ನಾನು ಮುಖೇಶ್. 1 ವರ್ಷ ಗುಟ್ಕಾ ಜಗ್ದಿದ್ದೆ. ನನಗೆ ಓರಲ್ ಕ್ಯಾನ್ಸರ್. ನಾನು ಆಪರೇಷನ್ ಆಗಲಿದೆ. ಇನ್ ಮುಂದೆ ನನಗೆ ಮಾತಾಡೋಕ್ಕಾಗುತ್ತೋ ಇಲ್ವೋ? ಇವನ್ಯಾರು ಗುರು ಸಸ್ತಾ ಮುಖೇಶ್? ಅಲ್ಲ, ಮೂಗ್ಗೆ ಹಾಕಿರೋ ಚಾರ್ಜರ್ ವೈರ್ ನ ತಿಕ್ಕಿ ಹಾಕೊಂಡಿದ್ರೆ ಮೋಸ್ಟ್ಲಿ ಇಲ್ಲಿ ತನಕ ಬದುಕಿರ್ತಿದ್ನೇನೋ. ಈ ಕತೆ ಮುಖೇಶ್ ಅವರದ್ದು. ನನ್ನ ಹೆಸರು ಮುಖೇಶ್. ನಾನು 2 ವರ್ಷದಿಂದ ಲಿಂಗ ಬದಲಾವಣೆ ಮಾಡ್ಕೊಂಡು ರೀಲ್ಸ್ ಮಾಡ್ತಿದ್ದೆ. ಇತ್ತೀಚೆಗೆ ನಂಗೆ ಮದ್ವೆ ಮಾಡ್ಬಿಟ್ರು. ಮೋಸ್ಟ್ಲಿ ನಾನು ಇನ್ನು ಮುಂದೆ ಸಂಸಾರಕ್ಕೆ ಕೆಲ್ಸಕ್ಕೆ ಬರಲ್ಲ ಅನ್ಕೊಂತೀನಿ. ದುರಾದೃಷ್ಟವೆಂದರೆ ಮುಖೇಶ್ ಹೆಂಡತಿ ಪಕ್ಕದ ಮನೆಯವನ ಜೊತೆ ಓಡೋದ್ಲು. ಇವನ್ ಯಾವ ಸೀಮೆ ನಾಯಕ ಗುರು? ಒಳ್ಳೆ ಕಳ್ಳಸ್ವಾಮಿ ಗೆಟಪ್ ಅಲ್ಲಿರೋ ಕಾಮುಕ ಇದ್ದಂಗ ಅವನೇ. ಇವನ್ ಮೈ ಮೇಲೆ ಫುಲ್ ಬನ್ನೇರ್ಘಟ್ಟ ಫಾರೆಸ್ಟ್ ನೇ ಬೆಳೆಸ್ಕೊಂಡ್ಬಿಟ್ಟವನಲ್ಲ ಪೋ. ನೀಟಾಗಿರ್ಬೇಕು ಅಂದ್ರೆ ಅಂಡು ತೊಳ್ಕೋಬಹುದು, ಕರುಳು ತೊಳ್ಕೊಳಕ್ ಆಗುತ್ತೇ? ಅಂಕಲ್, ಆಕಿನ ಸೈಡಲ್ಲಿ ಇಡಿ. ನಿಮ್ ಮೆಂಡ್ರು ನಿಮ್ ಮ್ಯಾಟ್ರ್ ಗೊತ್ತಾಗಿ ಮುಂದ್ಗಡೆ ಇರೋ 3 ಹಲ್ಲುಗಳು ಉದುರ್ಸ್ಬಿಟ್ಟವ್ರೆ. 50 ರೂಪಾಯಿ ಕೊಟ್ಟವ್ರೆ. ಹೋಗಿ 90 ಗೀಟಿ ಹಾಕೊಂಡು ಪಾಚ್ಕೊಳ್ಳೋದ್ ಬಿಟ್ಟು ಈ ವಯಸ್ಸಲ್ಲಿ ಇವೆಲ್ಲ ಬೇಕಾ ಗುರು? ಆ ಸುಂದರ ಬಾಲಿಗೆ ಹಿಂದೆ ಬಿದ್ದಿದ್ದ ಈ ಬಾಲಕ ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ. ಯಾರೋ ಇವನು ತಾತಪ್ಪ ಈ ಮುದಿ ವಯಸ್ಸಲ್ಲಿ ಮೊಮ್ಮಕ್ಕಳನ್ನ ಮುದ್ ಮಾಡೋದ್ ಬಿಟ್ಟು ಒಣಗಿ ಸೊರಗೋಗಿರೋ ಬಾಳೆಹಣ್ಣನ ಮತ್ತೆ ಮಲ್ಲ ಯುದ್ಧಕ್ಕೆ ರೆಡಿ ಮಾಡ್ಕೊಂತಾವ್ನೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಮೊದ್ಲು ನೀನ್ ನಗಪ್ಪ ದೇವ್ರು. ನಿನ್ ಹಾಡಿಗೆ ಲಿಪ್ಸಿಂಗ್ ಮಾಡ್ತಿದ್ಯೋ ಇಲ್ಲ ನಿನ್ನ ಹತ್ರನು 2 ಸುರಂಗ ಮಾರ್ಗ ಇದೆ ಅಂತ ತೋರಿಸ್ತಿದ್ಯೋ? ನಂಗೆ ಗೊತ್ತಿರೋ ಪ್ರಕಾರ ಯಾರೋ ಈ ವಯನ್ ತಿಕ್ಕೆ ಗನ್ನಿಟ್ಟು ವಿಡಿಯೋ ಮಾಡಿಸ್ದಂಗಿದೆ ಪಾಪ. ಮೋಸ್ಟ್ಲಿ ಅಂಕಲ್ಗೆ ರಷ್ಯನ್ ಮಾಲ್ 50% ಆಫರ್ ಅಲ್ಲಿ ಸಿಗ್ಬಿಟ್ಟೈತೆ. ಒಡ್ಕೊಂಡ್ ಹೋಗ್ತಾ ಅವನೆ. ನಕ್ಕನ್ ಪೆನ್ಷನ್ ದುಡ್ಡಲ್ಲಿ ರಷ್ಯನ್ ಹುಡುಗಿನ ಹಿಡ್ದವನೆ ಅಂದ್ರೆ ಈ ಅಂಕಲ್ಗೆ ಎಲ್ಲೋ ಮಚ್ಚೆ ಐತೆ ಗುರು. ರಷ್ಯನ್ ಮಾಲ್ ಮಾಡ್ತೀರಿ, ರಂಡರ್ ಬಂಜರ್ ಮಾಡ್ತಿರಲ್ಲ, ತುಣ್ಣಿಗೆ ಬರೀ ಹುಳಗಳು ಬಿದ್ದು ಹೋಗ್ತಾವ ನಿಮಗೆ. ನಿನ್ನದು ಕಾಮುಕ ದೃಷ್ಟಿ. ನಿನ್ನ ಮಾತನ್ನ ನಾನು ಒಪ್ಪುವುದಿಲ್ಲ ತಮ್ಮ. ಹುಳ ದೊಡ್ಡ ದೊಡ್ಡ ಹುಳಗಳು ಬೀಳ್ತಾವ. ಕರಿ ಹುಳ, ಬಿಳಿ ಹುಳ, ಉಳ್ಳಿ ಹುಳ ಎಲ್ಲೋಸ್ ಬೀಳ್ತಾವ ನಿಮಗೆ.
ಲೇ ಕಾಕ, ನಿನ್ ಕೈಯಲ್ಲಿ ಬೀಡಿ ಇಟ್ಕೊಂಡಿದ್ಯಾ? ಅದೆಷ್ಟು ವರ್ಷಗಳಿಂದ ಅದೆಷ್ಟು ಬೀಡಿಗಳು ಸೇದಿ ಸೇದಿ ಬಿಸಾಕಿರ್ತೀಯೋ. ಹಾಗಿದ್ರೆ ನಿನ್ ಲಂಗ್ಸ್ ಅಲ್ಲಿ, ಅಂದ್ರೆ ನಿನ್ನ ಶ್ವಾಸಕೋಶದಲ್ಲಿ ಅದೆಷ್ಟು ಹುಳಗಳು ಬಿದ್ದಿರುತ್ತೋ. ಗುರು ಈ ತರ ನೀತಿ ಪಾಠ ದೆಂಗೋ ಬೋಸಡಿಕೆಗಳಿಗೆ ಅವರ ವಯಸ್ಸಲ್ಲಿ ಒಂದು ಕರಿ ತೂತು ಬಿದ್ದಿರಲ್ಲ. ಅದಕ್ಕೆ ಈಗಿನ ಕಾಲದ ಹುಡುಗರ ಮೇಲೆ ತಿಕ್ಕ ಉರ್ಕೊಂಡ್ ಸಾಯ್ತಿರ್ತವೆ ಪಕೋಡಿ ನನ್ ಮಕ್ಕಳು. ನಿಮ್ ಮುಖಕ್ಕೆ ಎಷ್ಟು ಬೆಂಕಿ ಹಾಕ. ಕುಡಿಯ ನಂದ ದೀಪ ಆರಿಸಿ ಹೋದೆ ನೀನು. ಪಾಪ ಯಾರಮ್ಮ ಅದು ಈಗ್ಲೋ ಆಗ್ಲೋ ಆರೋಗೋ ಗೋಡೆ ಮೇಲಿರೋ ದೀಪ ಇದ್ದಂಗ ಅವನೇ. ಈ ವಯ್ಯನ ನಂದಾ ದೀಪ ಹಾರಿಸಿ ಹೋಗಿರೋಳು ಮೋಸ್ಟ್ಲಿ ಆ ಓಲ್ಡ್ ಪೀಸು ಇವಳೇ ಇರ್ಬೇಕು. ಕಿರಿಕ್ ಗುರು. What happened? You are looking so sad and bad. ಕಿರಿಕ್ ಗುರು ಕರೆಕ್ಟ್ ಅಂದಿ ನೋಡು. ಕಾಮಾಲೆ ಕಣ್ಣಿಗೆ ಕಂಡಿದ್ದೆಲ್ಲ ಕಾಮಾಲೆ ಅಂತ ಅದಕ್ಕೆ ನೀ ಕಾಮುಕ, ಅದಕ್ಕೆ ನಾನು ಹೆಂಗ್ ಕಾಮುಕಿಯಾಗಿ ಕಂಡಿದ್ದೀನಿ. ಇಷ್ಟು ದೊಡ್ಡ ಕಾಮ ಪಿಶಾಚಿ ನೀನು. ಆಮೇಲೆ ಹಿಂಗೆ ಕಣ್ಣು ನಶೆಯಲ್ಲಿದ್ದಾಗ ಏನು ಮಾಡ್ತಾರೆ, ಹಂಗೆಲ್ಲ ಮಾಡ್ತಾರೆ. ಅದೆಲ್ಲ ನಿಂಗೆ ಗೊತ್ತೇ ಇಲ್ಲಲ್ವ ಪಾಪ. ಅದ್ರ ಮೇಲೆ ಗೊತ್ತಾಗತ್ತೆ ನೀ ಎಂಥ ಕಾಮುಕ ಅದಂತ. ತುಂಬ ಒಳ್ಳೆ ಹುಡುಗ ಆಗಿದ್ದೀನಿ ನೀನು. ಸುಮ್ಮನೆ ಹೋಗ್ಬಿಡು, ಕೊಯ್ದು ಬಿಡ್ತೀನಿಲ್ಲ ಅಂದರೆ. ಕೆಲವರು ಎಷ್ಟೇ ಟ್ರೋಲ್ ಮಾಡ್ಬೋದು, ಎಷ್ಟೇ ರೋಸ್ಟ್ ಮಾಡ್ಬೋದು, ಬಟ್ ನಾವು ಕಲ್ತಿರೋಂಥ ಕಲೆನ ಯಾರ ಕೈಲೂ ಕಿತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಮೇಲ್ಗಡೆ ಭಗವಂತನ ಒಬ್ಬನ ಬಿಟ್ರೆ ಇನ್ಯಾರ ಕೈಲೂ ಕಿತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹುಟ್ಟಿಸಿದ ಅಪ್ಪ ಅಮ್ಮನ ಕೈಲೂ ಸಾಧ್ಯ ಇಲ್ಲ. ನನ್ ಟಚಾದಲ್ಲಿರೋ ಕಲೆ ಕಣಲೆ ನಿಂದಲೇ ಬ್ಯಾಸ್ಕೆಟ್ ಕೇಬಲ್ ಪಿಟ್ಸ್ ತರ ಆಡೋರನ್ನ, ಯಾವೊಂದೋ ಡೈಲಾಗ್ಸ್ಗೆ ಲಿಪ್ಸಿಂಗ್ ಮಾಡೋರ್ನ, ಅದು ಯಾವ ಶಾರ್ಟ್ ದಪ್ಪ ಹೇಳುದ್ನೋ ಇದೊಂದು ಕಲೆ ಅಂತ. ಆದ್ರೂ ನಿನ್ನ ಹತ್ರ ಏನಿದೆ ಅಂತ ಕಿತ್ಕೊಳ್ಳಕ್ಕೆ ಒಣಗೋಗಿರೋ 2 ಗುಲಾಬ್ ಜಾಮೂನ್ ಬಿಟ್ರೆ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀನಿ, ಅಲ್ಲೂ ಫಾಲೋ ಮಾಡಬಹುದು. ಮತ್ತೆ ನನ್ನ ಸೆಕೆಂಡ್ ಚಾನಲ್ ಸಹ ಇದೆ, ಕಿರಿಕ್ ಗುರು ವ್ಲಾಗ್ಸ್ ಅಂತ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಅಲ್ಲಿ ತನಕ. ಚಿಲ್ ದೆನ್ ಬಾಯ್. ಲೋ ಬೋಸಿಡಿ ರಂಗ ಔಟ್ರೋ ಹಾಕೋ. 17 ಬೀದಿಯೊಳಗೆ ಸಿಂಗಾರ ಮಾಡಿಕೊಂಡು ಓಡಾಡೋ ಹೆಣ್ಣುಗಳ ನಂಬಬಾರದೋ ನೀವು. ನಂಬಾದ್ರೂ ನಂಬಿಕೊಳ್ಳಿ ಗುಟ್ಟೊಂದ ಹೇಳುತ್ತೇನೆ. ಏಡ್ಸ್ ರೋಗವನ್ನು ಮಾತ್ರ ಮರೆಯಬಾರದೋ ನೀವು.